Hello guys, namaste. Process of decision making. First one, understand the situation. Second one, define the problem. Third one, define the objectives. Fourth one, diagnose the problem. Fifth one, develop the alternatives. Sixth one, evaluate alternatives. Seventh one, choose best alternative. Eighth one, implement alternative. First one, understand the situation. First, know what is happening. For example, your exam marks are low. ಫಸ್ಟ್ ನೀವು ತಿಳ್ಕೊಬೇಕು ಏನಾಗೈತಿ ಸಿಚುವೇಶನ್ ಏನಾಗೈತಿ ಅಂತೇಳಿ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾರು ಎಕ್ಸಾಮ್ನಾಗ ಮಾರ್ಕ್ಸ್ ಲೋ ಬಂದವು ಅಂತ ಹೇಳ್ತಾರೆ. ಇದು ಅಂಡರ್ಸ್ಟ್ಯಾಂಡ್ ದಿ ಸಿಚುವೇಶನ್, ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದಿ ಸಿಚುವೇಶನ್. ಸೆಕೆಂಡ್ ಒನ್, ಡಿಫೈನ್ ದಿ ಪ್ರಾಬ್ಲಮ್. Clearly say what the problem is. For example, I am not scoring good marks in the maths. ಅವ್ರು ಕ್ಲಿಯರಾಗಿ ಹೇಳಬೇಕು ಏನಾಗಿತ್ತು ಪ್ರಾಬ್ಲಮ್ ಏನು ಕ್ಲಿಯರಾಗಿ. ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾರೆ ಐ ಆಮ್ ನಾಟ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಇನ್ ದಿ ಮ್ಯಾಥ್ಸ್. ನಾ ಗಣಿತೊಳಗೆ ಚಲೋ ಮಾರ್ಕ್ಸ್ ತೊಗೊಂಡಿಲ್ಲ ಅಂತ ಹೇಳ್ತಾರೆ. ಥರ್ಡ್ ಒನ್, ಡಿಫೈನ್ ದಿ ಆಬ್ಜೆಕ್ಟಿವ್. ಡಿಸೈಡ್ ವಾಟ್ ಯು ವಾಂಟ್ ಟು ಅಚೀವ್. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಸ್ಕೋರ್ 80% ಇನ್ ದಿ ಮ್ಯಾಥ್ಸ್. ನೀವು ಡಿಸೈಡ್ ಮಾಡ್ಬೇಕು ಏನು ಅಚೀವ್ ಮಾಡೋಕ್ಕೆ ಬಯಸ್ತೀರಿ ಮೊದಲು ಡಿಸೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಸ್ಕೋರ್ 80% ಇನ್ ಮ್ಯಾಥ್ಸ್. ಫೋರ್ತ್ ಒನ್, ಡಯಾಗ್ನೋಸ್ ದಿ ಪ್ರಾಬ್ಲಮ್. ಫೈಂಡ್ ದಿ ರಿಯಲ್ ರೀಸನ್ ಫಾರ್ ದಿ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ನಾಟ್ ಪ್ರಾಕ್ಟೀಸಿಂಗ್ ಸಮ್ಸ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಲೆಸನ್ಸ್. ನೀವು ಅಚೀವ್ ಮಾಡೋಕ್ಕೆ ಏನು ರಿಯಲ್ ಕಾರಣ ಐತಿ, ಯಾವ್ದು ಪ್ರಾಬ್ಲಮ್ ಐತಿ ಫೈಂಡ್ ಮಾಡ್ಬೇಕು ಮೊದಲು. ಆನಂತರ ಅದಕ್ಕೆ ಸೊಲ್ಯೂಷನ್ ಹುಡ್ಕೋಬೇಕು. ಫಿಫ್ತ್ ಒನ್, ಡೆವಲಪ್ ದಿ ಅಲ್ಟರ್ನೇಟಿವ್ಸ್. ಥಿಂಕ್ ಆಫ್ ಡಿಫ್ರೆಂಟ್ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್, ಸ್ಟಡಿ ಡೈಲಿ, ಟೇಕ್ ಟ್ಯೂಷನ್, ಆಸ್ಕ್ ಟೀಚರ್ಸ್ ಡೌಟ್ಸ್. ನೀವು ಡಿಫ್ರೆಂಟಾಗಿ ಥಿಂಕ್ ಮಾಡಬೇಕು. ಇಟ್ ಮೀನ್ಸ್ ಡೈಲಿ ಸ್ಟಡಿ ಮಾಡಬೇಕು, ಟ್ಯೂಷನ್ ತೊಗೋಬೇಕು, ಟೀಚರ್ಸ್ನ ಕೇಳಬೇಕು, ಡೌಟ್ ಕೇಳಬೇಕು, ಅದು ಸಾಲ್ವ್ ಆಗ್ತೈತಿ. ಸಿಕ್ಸ್ತ್ ಒನ್, ಇವ್ಯಾಲ್ಯುವೇಟ್ ದಿ ಅಲ್ಟರ್ನೇಟಿವ್ಸ್. ಚೆಕ್ ವಿಚ್ ಸೊಲ್ಯೂಷನ್ ಈಸ್ ಬೆಸ್ಟ್ ಆ್ಯಂಡ್ ಪಾಸಿಬಲ್. ಫಾರ್ ಎಕ್ಸಾಂಪಲ್, ಟ್ಯೂಷನ್ ಮೇ ಹೆಲ್ಪ್ ಮೋರ್ ದೆನ್ ಸೆಲ್ಫ್ ಸ್ಟಡಿ. ಚೆಕ್ ಮಾಡ್ಬೇಕು ನೀವು ವಿಚ್ ಸೊಲ್ಯೂಷನ್, ಯಾವ ಸೊಲ್ಯೂಷನ್ ನನಗೆ ಬೆಸ್ಟ್ ಆಗ್ತೈತಿ, ಯಾವ ಸೊಲ್ಯೂಷನ್ ನಂಗೆ ಸಾಧ್ಯ ಆಗ್ತೈತಿ ಅಂಥೇಳಿ ಚೆಕ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಟ್ಯೂಷನ್ ತೊಗೊಂಡ್ರೆ ನಂಗೆ ಸೆಲ್ಫ್ ಸ್ಟಡಿಗಿಂತನೂ ಜಾಸ್ತಿ ಹೆಲ್ಪ್ ಆಕೈತಿ ಅಂಥೇಳಿ. ಸೆವೆಂತ್ ಒನ್, ಚೂಸ್ ದಿ ಬೆಸ್ಟ್ ಅಲ್ಟರ್ನೇಟಿವ್. ಸೆಲೆಕ್ಟ್ ದಿ ಬೆಸ್ಟ್ ಸೊಲ್ಯೂಷನ್. ಬೆಸ್ಟ್ ಸೊಲ್ಯೂಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಜಾಯಿನ್ ಮ್ಯಾಥ್ಸ್ ಟ್ಯೂಷನ್ ಆ್ಯಂಡ್ ಪ್ರಾಕ್ಟೀಸ್ ಡೈಲಿ. ಏಯ್ತ್ ಒನ್, ಇಂಪ್ಲಿಮೆಂಟ್ ದಿ ಅಲ್ಟರ್ನೇಟಿವ್ಸ್. ಸ್ಟಾರ್ಟ್ ಡೂಯಿಂಗ್ ದಿ chosen solution. For example, attend tuition classes and solve problems every day. Thank you.